ನಮ್ಮ ಚಾನೆಲ್ ಜ್ಯೋತಿಷ್ಯ ಗಂಗಾ. ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಚುಟುಕ ರಾಶಿ ಫಲವನ್ನು ತಿಳ್ಕೊಳ್ಳೋಣ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಇವತ್ತು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದುಕೊಳ್ತೀರಿ. ಏನೇ ಆದರೂ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವಾಗ ಪ್ರಸ್ತುತ ಇರ್ತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಒಂದು ಕಡೆ ಶನಿ, ಮತ್ತೊಂದು ಕಡೆ ರಾಹು, ಇನ್ನೊಂದು ಕಡೆ ಕೇತು ಇರತಕ್ಕಂಥದ್ದು. ಅಂದರೆ ಈ ಮೂರು ಗ್ರಹಗಳಿಂದಲೂ ಒಂದಷ್ಟು ತೊಂದರೆ ತಾಪತ್ರೆಗಳನ್ನು ತಾವು ನೋಡ್ತಾ ಇದ್ದೀರಿ. ಇಂತಹ ಸಮಸ್ಯೆ ಇರುವಂಥ ಕಾಲ. ಈ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಷ್ಟು ಬೆಳಕನ್ನು ಕಾಣಬೇಕಂದ್ರೆ ಗುರುವಿನ ಪಾದವನ್ನು ಗಟ್ಟಿಯಾಗಿ ಹಿಡಿಬೇಕು. ಅದಕ್ಕಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಗುರು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದು ಚಿಟಿಕೆಯ ಕಡಲೆಕಾಳು, ಒಂದು ಚಿಟಿಕೆಯಷ್ಟು ಅವರೆಬೇಳೆ ಮತ್ತು ಕಡಲೆಕಾಳನ್ನು ಏಕಕಾಲದಲ್ಲಿ ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ ಎಲ್ಲಾದರೂ ಕಂದು ಬಣ್ಣದ ಗೋವು ಕಂಡ್ರೆ ಆ ಗೋವಿನ ಪಾದವನ್ನಾಗಲಿ ಗೋವಿನ ಬಾಲದ ಭಾಗವನ್ನಾಗಲಿ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಕಿವಿ ಮಾತು ಏನಂದರೆ, ಇವತ್ತು ಮಧ್ಯಾಹ್ನ 12 ಗಂಟೆ ಅಂದರೆ 12 ಗಂಟೆ ಒಳಗಡೆ ಆಗಲಿ ಅಥವಾ 12 ಗಂಟೆ 15 ನಿಮಿಷದ ಒಳಗಡೆ ಆಗಲಿ ಸಾಧ್ಯವಾದಷ್ಟು ಒಂದಷ್ಟು ಗೋಗ್ರಾಸವನ್ನು ತೆಗೆದುಕೊಂಡು ಗೋವುಗಳಿಗೆ ಕೊಟ್ಟು ನಮಸ್ಕಾರ ಮಾಡಿ. ಅಕಸ್ಮಾತ್ ಗೋವು ಸಿಗಲಿಲ್ಲ, ಈ ಸಮಯದಲ್ಲಿ ಯಾರಾದರೂ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ನಿಮ್ಮ ಕೈಲಿ ಒಂದಷ್ಟು ಹಣ್ಣು ಹಂಪಲ ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ತು ಬೇಕು ಬೇಡಗಳನ್ನು ತಿಳಿದು ಸರಿಯಾದ ಸನ್ಮಾರ್ಗದಲ್ಲಿ ನಡಿಬೇಕು. ಗುರುವಾರ ಗುರು ಪ್ರಾರ್ಥನೆ ಜೊತೆಗೆ ನಿಮ್ಮ ಧರ್ಮದ ಗುರುಗಳ ಆರಾಧನೆ, ಇದೆಲ್ಲದರ ಜೊತೆಗೆ ಎಲ್ಲಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಥವಾ ಒಂದು ಪುಣ್ಯಕ್ಷೇತ್ರ ಅಥವಾ ಒಂದು ತೀರ್ಥಕ್ಷೇತ್ರ, ಇಂತಹ ಕಡೆ ಅಲ್ಲಿರ್ತಕ್ಕಂಥ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಆ ಗುರುಗಳ ಹೆಸರು ಹೇಳಿ ಒಂದಷ್ಟು ಹಳದಿ ಕಲರ್ ಪುಷ್ಪ, ಒಂದಷ್ಟು ಕಡಲೆಕಾಳು ಅಥವಾ ಒಂದು ಹಳದಿ ಕಲರ್ ವಸ್ತ್ರ, ಇಂತಹದ್ದನ್ನು ಗುರು ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಭಯಪಡಬೇಕಾದ್ದಿಲ್ಲ. ಆದರೆ ವೃತ್ತಿಯಲ್ಲಿ ಕೆಲವಷ್ಟು ನೀಚರು, ರಾಕ್ಷಸರು ಅಥವಾ ನಿಮ್ಮನ್ನು ಹಿಂಬಾಲಿಸ್ತಕ್ಕಂಥವರು, ನಿಮಗೆ ತೊಂದರೆ ಕೊಡ್ತಕ್ಕಂಥವರು, ಇಲ್ಲ ಸಲ್ಲದನ್ನು ಹೇಳಿ ನಿಮ್ಮ ಮನಸ್ಸನ್ನು ಒಂದು ಘಾತಪಡಿಸ್ತಕ್ಕಂಥವರು, ಇಂತಹವರು ಸಾಕಷ್ಟು ಜನ ಹುಟ್ಟುತ್ತಾರೆ. ಹಾಗಾಗಿ ಇವತ್ತು ತುಂಬ ತಾಳ್ಮೆ ಇರಲಿ. ಯಾರು ಏನು ಮಾತಾಡಿದ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಿರ ನೀವು ಹೋಗ್ತಕ್ಕಂಥ ದಾರಿ ಸರಿಯಾದ ಧರ್ಮದ ದಾರಿಯನ್ನು ಹುಡುಕೊಂಡು ನೀವು ನಡೆದ್ರೆ ಹೆಚ್ಚಿನ ಫಲವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ಪರವಾಗಿಲ್ಲ ಮತ್ತು ನಿಮ್ಮ ಮೇಲಧಿಕಾರಿಗಳಿಂದ ಒಂದು ಸರಿಯಾದ ರೀತಿ ಒಂದು ವ್ಯವಸ್ಥಿತವಾದಂಥ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಒಂದು ಗೌರವ, ಒಂದು ಸ್ಥಾನಮಾನಕ್ಕೆ ಭಾಜನರಾಗ್ತೀರಿ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡ್ತೀರಿ. ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕಾದರೂ 4 ಬಾರಿ ಚಿಂತನೆ ಮಾಡ್ತೀರಿ. ಇವತ್ತಿನ ಕೆಲಸದಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ತಕ್ಕಂಥ ಅದೃಷ್ಟ ಮಿಥುನ ರಾಶಿಯವರಿಗಿದೆ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥ ದಿನ. ಇವತ್ತು ಸಾಧ್ಯವಾದಷ್ಟು ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋಗಿ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಸಂಜಾಕಾಲ ಗೋಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶಿವಾಷ್ಟೋತ್ರ ಮಾಡಿ. ಇದರಿಂದ ಸಾಕಷ್ಟು ಅನುಕೂಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ. ನಿಮ್ಮ ಮುಖದ ವರ್ಚಸ್ಸಿದೆ, ತೇಜಸ್ಸಿದೆ, ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳಲ್ಲಿ ಲಾಭವಿದೆ. ಆದರೆ ಏನೇ ವ್ಯವಹಾರ ಮಾಡಬೇಕಾದರೂ ಸ್ವಲ್ಪ ಮಂದಗತಿಯಲ್ಲಿದೆ. ಹಾಗೂ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಮಾತೃಕಾರಕನ ಅಂದರೆ ತಾಯಿಯ ಮಮತೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಮೊದಲು ನಿಮ್ಮ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ. ಮಾತೃ ವಾತ್ಸಲ್ಯದ ಮುಂದೆ ಮತ್ತೊಂದು ವಾತ್ಸಲ್ಯ ಇಲ್ಲ. ಹಾಗಾಗಿ ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ ತಾಯಿಯ ಅನುಗ್ರಹಕ್ಕೆ ತಾವು ಪಾತ್ರರಾಗಿ ಅವರ ಕರಹಸ್ತದಿಂದ ಏನಾದರೂ ಒಂದು ಸಿಹಿ ಪದಾರ್ಥವನ್ನು ಸ್ವೀಟ್ ತೆಗೆದುಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲಗಳನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರಿಗೆ ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂತಹ ಎಲ್ಲ ಕೆಲಸಗಳಲ್ಲೂ ಸಹಿತ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಿಂಹರಾಶಿಯವರಿಗೆ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯ ಒಂದಷ್ಟು ಬರಬಹುದು. ಆದರೆ ಸಿಂಹರಾಶಿಯವರು ತಾವು ಹಾಕುವಂಥ ಹೆಜ್ಜೆ ಒಂದಷ್ಟು ಗರ್ಜನೆ ಎಂಬತಕ್ಕಂಥದ್ದು ನಿಮ್ಮ ರಕ್ತದ ಕಣದಲ್ಲಿ ಇರ್ತಕ್ಕಂಥದ್ದು. ಏನೇ ಮಾಡಬೇಕಾದರೂ ಸರಿಯಾದನ್ನು ಆಲೋಚನೆ ಮಾಡಬೇಕು, ಸರಿಯಾದನ್ನು ಆಯ್ಕೆ ಮಾಡ್ಕೋಬೇಕು, ಸರಿಯಾದ ವ್ಯವಹಾರಗಳಲ್ಲೇ ಕೈ ನೋಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 12 ಗಂಟೆ 20 ನಿಮಿಷದವರೆಗೂ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಹಾಗಂತ ಭಯಪಡಬೇಕಾದ್ದಿಲ್ಲ. 12 ಗಂಟೆ 20 ನಿಮಿಷ ಆದ ನಂತರ ಆಗುವಂತಹ ಬದಲಾವಣೆಗಳಿದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇವತ್ತು ಸಾಧ್ಯವಾದರೆ ನಿಮ್ಮ ಕರಹಸ್ತದಿಂದ
ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡತಕ್ಕಂಥದ್ದು, ಇನ್ನೊಬ್ಬರ ಹಸಿವನ್ನು ಆಲೋಚನೆ ಮಾಡಿ ಒಂದಿಷ್ಟು ಹಸಿವಿಗೆ ತಕ್ಕನಾದಂಥ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಂಡು ಏನಾದರೂ ಒಂದಿಷ್ಟು ವಿನಿಯೋಗ ಮಾಡಿದ್ರೆ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಇವತ್ತು ನಿಮ್ಮ ನಡಿಗೆಯನ್ನು ಬಹಳ ಹುಷಾರಾಗಿರಬೇಕು. ನಡಿಬೇಕಾದ್ರಾಗಲಿ, ಆಹಾರದಲ್ಲಾಗಲಿ ಅಥವಾ ನಿಮ್ಮ ಆರೋಗ್ಯದ ಬಗ್ಗೆ ಆಗಲಿ ಬಹಳ ಕಾಳಜಿ ವಹಿಸ್ಕೋಬೇಕು. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ನಿಮ್ಮ ಮನೆಯ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಎಲ್ಲಾದರೂ ಒಂದು ಅಶ್ವತ್ಥ ವೃಕ್ಷ ಇದ್ದರೆ ಕನಿಷ್ಠ ಪಕ್ಷ 3 ಪ್ರದಕ್ಷಿಣೆ ಆದರೂ ಮಾಡಿದ್ರೆ ಭಾಳ ಉತ್ತಮವಾದಂತಹ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಕನ್ಯಾ ರಾಶಿ ಕನ್ಯಾ ಲಗ್ನ, ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ದೂರ ಪ್ರಯಾಣ, ವ್ಯವಹಾರಗಳಲ್ಲಿ ಅಡ್ಡಿ ಆತಂಕ, ಮಾನಸಿಕವಾದಂಥ ಒತ್ತಡ, ಎಲ್ಲ ಕೆಲಸಗಳ ಜವಾಬ್ದಾರಿ, ಯಾವ ಕೆಲಸ ಮಾಡೋದು, ಯಾವುದು ಬಿಡೋದು, ಯಾವುದಕ್ಕೆ ಕೈ ಹಾಕಿದ್ರೆ ಏನಾಗಬಹುದು, ಅಥವಾ ಸರಿಯಾದಂಥ ಸನ್ಮಾರ್ಗದಲ್ಲಿ ನಡೆದರೂ ಸಹಿತ ಕೆಲವೊಮ್ಮೆ ನನ್ನ ಕೈ ಕಟ್ಟು ಹಾಕ್ದಂಗೆ ಆಗ್ತಿದೆಯಲ್ಲ, ನಾನು ನಡ್ಕೊಂಡ್ರೂ ನಡಿಬೇಕಾಗಿರ್ತಕ್ಕಂಥ ರೀತಿ ನಡಿಲಿಕ್ಕೆ ಆಗ್ತಿಲ್ವಲ್ಲ, ಇದಕ್ಕೆ ಸರಿಯಾದ ಮಾರ್ಗವನ್ನು ಹುಡುಕಬೇಕು ಅಂತ ಪ್ರತಿ ಕ್ಷಣವೂ ಸಹಿತ ಅದರ ಬಗ್ಗೆನೇ ಚಿಂತನೆ ಮಾಡ್ತೀರಿ. ಆದರೆ ಇವತ್ತು ಸರಿಸುಮಾರು 11 ಗಂಟೆಯಿಂದ ಸಂಜಾ ಕಾಲದ 6 ಗಂಟೆವರೆಗೂ ಬಹಳ ಅದ್ಭುತವಾದ ಕಾಲ, ಸರಿಯಾದ ಸನ್ಮಾರ್ಗದತ್ತ ನಡೆಯುವಂಥ ಕಾಲ, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ, ಏನಾದರೂ ಅಂದುಕೊಂಡಂಥ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಇವತ್ತು ಕನ್ಯಾ ರಾಶಿಯವರಿಗಿದೆ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಒಂದು ಬೇವಿನ ವೃಕ್ಷ ಇದ್ದರೆ ಆ ವೃಕ್ಷದ ಬುಡದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಬೇವಿನ ವೃಕ್ಷದಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿದ್ದೆ ಆದರೆ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ತುಲಾರಾಶಿ ತುಲಾಲಗ್ನ, ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ನಿಮ್ಮ ವ್ಯವಹಾರಗಳು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ದೂರ ಆಗುತ್ತೆ. ಅಂದುಕೊಂಡಷ್ಟು ಲಾಭವೇ ಇದೆ, ಆದರೆ ಮನಸ್ಸು ಯಾವುದಕ್ಕೂ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಕಡಿವಾಣ ಇದೆ. ನಿಮ್ಮ ಭರವಸೆ ಹೇಳುತ್ತೆ ಇವತ್ತಿನ ಕೆಲಸಗಳು ಪರಿಪೂರ್ತಿ ಆಗುವುದಿಲ್ಲ ಅಂತ. ಕೆಲವೊಮ್ಮೆ ನಿಮ್ಮ ಮನಸ್ಸಿಗೆ ವಿರುದ್ಧವಾಗೂ ನಡ್ಕೊಳ್ಬೇಕಾಗತ್ತೆ. ಮನಸ್ಸು ಒಳಮನಸ್ಸು ಏನು ಹೇಳಿದ್ರೂ ಸಹಿತ ಅದನ್ನು ಪಕ್ಕದಲ್ಲಿಟ್ಟು ಮತ್ತೊಂದು ಕೆಲಸದ ಕಡೆ ಗಮನ ಕೊಡುವಂಥ ಪರಿಸ್ಥಿತಿ ನಿಮ್ಮದಾಗತ್ತೆ. ಇವತ್ತು 4ರಿಂದ 6:20 ತನಕ ಭಾಳ ಜಾಗೃತರಾಗಿರಿ. 4ರಿಂದ 6:20 ಮಧ್ಯದಲ್ಲಿ ನಡೆಯುವಂತಹ ಒಂದಷ್ಟು ವ್ಯತ್ಯಾಸಗಳು ನಿಮ್ಮ ಕಣ್ಣನ್ನು ಒದ್ದೆ ಮಾಡುತ್ತೆ, ಮನಸ್ಸನ್ನು ನೋವು ಕೊಡುತ್ತೆ, ಇರ್ತಕ್ಕಂಥ ವಸ್ತುಗಳನ್ನು ಕಳ್ಕೊಳ್ಳೋಂಗಾಗತ್ತೆ, ಅಥವಾ ಆತ್ಮೀಯರ ಮಧ್ಯದಲ್ಲಿ ಒಂದಷ್ಟು ವ್ಯಾಜ್ಯಗಳಿಗೆ ದಾರಿಯಾಗತ್ತೆ. ಹೀಗಾಗಿ ಭಾಳ ಹುಷಾರಾಗಿರಬೇಕಾಗತ್ತೆ ತುಲಾರಾಶಿಯವರು. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರ, ವೃತ್ತಿಯ ಅಭಿವೃದ್ಧಿ, ಮನಸ್ಸಲ್ಲಿರ್ತಕ್ಕಂಥ ನೋವಿನ ಸಂಗತಿ ಎಲ್ಲವನ್ನು ದೂರ ಮಾಡಿಕೊಂಡು ಭಗವಂತನಲ್ಲಿ ಮೊರೆ ಹೋಗ್ತಕ್ಕಂಥದ್ದು, ಭಗವಂತನಿಂದ ಒಂದಿಷ್ಟು ಅನುಗ್ರಹದ ಒಂದು ಆಶೀರ್ವಾದ ಪಡಿತಕ್ಕಂಥ ಒಳ್ಳೆಯ ಫಲಗಳನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ಇವತ್ತು ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬರ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಇವತ್ತು ನೀವು ಮಾಡುವಂತಹ ಕಾಯಕ, ಯಾವ ಕೆಲಸವನ್ನು ಮಾಡಬೇಕು ಅಂತ ಮುಂದಾಗ್ತಿದ್ದೀರೋ, ಯಾವ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ ಎಲ್ಲ ಫಲಾಫಲಗಳನ್ನು ಆದಷ್ಟು ಬೇಗ ಸಿದ್ಧಿಪಡಿಸ್ಕೊಳ್ತೀರಿ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಒಂದೆಜ್ಜೆ ಮುಂದೆ ಇಡಬೇಕಾಗಿರ್ತಕ್ಕಂಥ ನೀವು ಕೆಲವೊಮ್ಮೆ ಕಂಡು ಕಾಣದಂಥ ರೀತಿಯಲ್ಲಿ ಪಕ್ಕಕ್ಕೆ ಜಾರಬೇಕಾಗತ್ತೆ. ಇವತ್ತಿನ ದಿವಸ ಒಂದಷ್ಟು ಹೆಸರುಬೇಳೆ ಅಥವಾ ಹೆಸರು ಕಾಳು, ಒಂದಷ್ಟು ತೊಗರಿಬೇಳೆ ಅಥವಾ ತೊಗರಿಕಾಳು ಇಂತಹ ಧಾನ್ಯಗಳನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದನ್ನು ಗುರು ಸಾನ್ನಿಧ್ಯದಲ್ಲಿ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಒಂದಷ್ಟು ಶ್ವಾನಗಳಿಗೆ, ಬೀದಿಯಲ್ಲಿರ್ತಕ್ಕಂಥ ನಾಯಿಗಳಾದರೂ ಅಥವಾ ನೀವು ಸಾಕಿರುವ ನಾಯಿಗಳಿಗಾದರೂ ಒಂದಿಷ್ಟು ಆಹಾರವನ್ನು ಉಣಬಡಿಸೋದ್ರಿಂದ ಖಂಡಿತ ಇವತ್ತು ಸಾಕಷ್ಟು ಒಳ್ಳೆ ಫಲಗಳನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿ ಧನುರ್ಲಗ್ನ, ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನವಾಗಿರಬೇಕು. ವ್ಯವಹಾರಗಳು ಮಾಡುವಾಗ ಬಹಳ ಯೋಚನೆ ಮಾಡಬೇಕು. ನಂಬಿಸಿ ಮೋಸ ಮಾಡ್ತಕ್ಕಂಥವ್ರು ಅಥವಾ ನಿಮ್ಮನ್ನು ಎಲ್ಲ ಥರದಲ್ಲೂ ಒಂದು ಹುರಿದುಂಬಿಸಿ ನಿಮ್ಮನ್ನು 4 ಹೆಜ್ಜೆ ಮುಂದೆ ನಡೆಸಿ 4 ಹೆಜ್ಜೆ ಮುಂದೆ ನಡೆದ ತಕ್ಷಣ ನಿಮ್ಮನ್ನು ಒಬ್ಬರನ್ನೇ ಮಾಡ್ತಕ್ಕಂಥದ್ದು, ಒಬ್ಬರನ್ನೇ ಬಿಟ್ಟು ವಾಪಸ್ ಬರ್ತಕ್ಕಂಥದ್ದು, ಏನಾದರೂ ಒಂದು ವಿಚಾರದಲ್ಲಿ ನೋವು ಪಡುವಂಥ ಪರಿಸ್ಥಿತಿ ಇವತ್ತಿನ ಗ್ರಹಸ್ಥಿತಿಗಳಿದೆ. ಇವತ್ತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಇವತ್ತಿನ ದಿವಸ ಒಂದು ಶಕ್ತಿ ದೇವಾಲಯಕ್ಕೆ ಹೋಗಿ ಅಲ್ಲೆರಡು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ಒಂದು ಬೇವಿನ ವೃಕ್ಷದ ಹತ್ರ ದೀಪ ಹಚ್ಚಿ ಒಂದಿಷ್ಟು ಹರಿದ್ರ, ಕುಂಕುಮ, ಮಧು ಅಂದರೆ ಜೇನುತುಪ್ಪವನ್ನು ಹಾಕಿ ಬರ್ತಕ್ಕಂತಹದ್ದು. ಇಂತಹ ಒಂದು ಕಾಯಕವನ್ನು ಇವತ್ತು ಧನುರಾಶಿಯವರು ಮಾಡಿದ್ರೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಂದ ಬೇಗ ಮುಕ್ತರಾಗ್ತೀರಿ. ಏನೇ ಆದರೂ ಯಾರಾದರೂ ಹಿರಿಯರು ಹೇಳುವಂಥ ಮಾತನ್ನು ಆಲಿಸಬೇಕು. ನಂದು ತಂದು ಎಂಬತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಬೇಕು. ಯಾವುದೇ ವ್ಯವಹಾರ ಮಾಡಬೇಕಾದರೂ ಇನ್ನೊಬ್ಬರು ಮಾರ್ಗದರ್ಶಕರ ಸಹಾಯ ಇವತ್ತು ಖಂಡಿತ ನಿಮಗೆ ಬೇಕು. ಎಚ್ಚರಿಕೆಯಿಂದಿರಿ, ಜೋಪಾನವಾಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ, ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರಗಳಾಗಲಿ, ಯಾವುದೇ ಕೆಲಸ ಕಾರ್ಯಗಳಾಗಲಿ ಇವತ್ತಿನ ದಿವಸ ನಿಮ್ಮ ಆಲೋಚನೆಯನ್ನು ಸಾಧ್ಯವಾದಷ್ಟು ಸಮಾಧಾನ ರೀತಿ ಆಲೋಚನೆ ಮಾಡಿದ್ರೆ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಂಬಿರ್ತಕ್ಕಂತಹ ದೈವ, ನೀವು ಆಲೋಚನೆ ಮಾಡ್ತಕ್ಕಂಥ ರೀತಿ, ನೀವು ಆರಾಧನೆ ಮಾಡ್ತಕ್ಕಂತಹ ದೇವರ ಒಂದು ಪೂಜಾ ಅನುಷ್ಠಾನ, ಇದೆಲ್ಲದರ ಜೊತೆಗೆ ಕಪ್ಪು ಬಣ್ಣದ ಶ್ವಾನಗಳಿಗೆ
ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನಗಳಿಗೆ, ನಾಯಿಗಳಿಗೆ ಒಂದಿಷ್ಟು ಆಹಾರವನ್ನು ಹಾಕೋದ್ರಿಂದ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಬರ್ತಕ್ಕಂಥ ಕಷ್ಟಗಳಿಂದ ಮುಕ್ತರಾಗ್ತೀರಿ. ಏನೇ ಆದರೂ ಮಾನಸಿಕವಾದಂತಹ ಒತ್ತಡ ಸಾಕಷ್ಟು ಇರುತ್ತೆ. ಒಂಟಿತನ ಎಂಬತಕ್ಕಂಥದ್ದು ಬಾಧಿಸುತ್ತೆ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಆಗದಂಥ ರೀತಿಯಲ್ಲಿರುತ್ತೆ. ಸಂಕಷ್ಟಗಳು ಕಷ್ಟಗಳು ಎಂಬತಕ್ಕಂಥದ್ದು ನಿಮ್ಮ ನಾಲ್ಕು ಗೋಡೆ ಮಧ್ಯದಲ್ಲೂ ಬಂದು ಕೂತ್ಕೊಳ್ಳುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆ ಬೇಕಾಗುತ್ತೆ. ಇಂತಹ ಸಮಯದಲ್ಲಿ ರಾಹುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ರಾಹುಗೆ ಅಧಿದೇವತೆ ಆಗಿರ್ತಕ್ಕಂಥ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ, ವ್ಯವಹಾರ, ವೃತ್ತಿಧರ್ಮ ಅಥವಾ ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದರೂ ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದರಂತೆ ನಡೀರಿ. ಮನಸ್ಸಿದ್ದಂತೆ ಮಾದೇವ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಮನಸ್ಸು ಒಳಮನಸ್ಸು ಹೇಳಿದ್ದರಂತೆ ನೀವು ನಡೆದರೆ ಖಂಡಿತ ಯಶಸ್ಸಿನ ಫಲ. ಆದರೆ ನಿಮ್ಮ ಒಳಮನಸ್ಸಿನ ಮಾತನ್ನು ಕೇಳಲಿಕ್ಕೆ ಆಗದಿರ ಮತ್ತೊಂದಕ್ಕೆ ನೀವು ದಾಸರಾಗ್ಬಿಡ್ತೀರಿ ಅಥವಾ ಇನ್ಯಾವುದಾದ್ರೂ ಒಂದು ವಿಚಾರವನ್ನು ತಲೆಗೆ ಹಾಕ್ಕೊಳ್ತೀರಿ. ಯಾವುದು ಬೇಡವೋ ಅದರ ಕಡೆ ಬಹಳ ಆಳವಾಗಿಳಿದು ಆಲೋಚನೆ ಮಾಡ್ತೀರಿ. ಇವತ್ತು ನಿಮ್ಮ ಚಿಂತನೆಯನ್ನು ಸಮಾಧಾನ ರೀತಿಯಲ್ಲಿ ಇಟ್ಕೊಂಡ್ರೆ ಖಂಡಿತ ಯಶಸ್ಸಿನ ಫಲ. ಆದರೂ 4 ಜನ ಹೇಳೋ ಮಾತಿಗಿನ್ನ ನಿಮ್ಮ ಒಳಮನಸ್ಸು ಹೇಳುವಂಥ ಮಾತನ್ನೇ ಹೆಚ್ಚಾಗಿ ಆಲಿಸಬೇಕಾದ್ದು ಧರ್ಮ. ಅದರ ಜೊತೆಗೆ ಒಂದು ದೇವಿಯ ಪ್ರಾರ್ಥನೆ ಮಾಡಿ. ಇವತ್ತು ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಒಂದಿಷ್ಟು ಕೆಂಪು ಕಲ್ ಸಕ್ಕರೆ ಅಥವಾ ಒಂದಿಷ್ಟು ಕಡಲೆಕಾಳು, ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ಪುಷ್ಪ ಇಂತಹದ್ದನ್ನು ಗುರು ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ, ಗುರುವಿನ ಸಮ್ಮುಖದಲ್ಲಿ ಅವರ ಆಶೀರ್ವಾದ ಪಡೆಯೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು, ಸರಿಯಾದ ಕ್ರಮವನ್ನು ಅನುಸರಿಸಬೇಕು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಫಲಾಫಲಗಳ ಮಧ್ಯದಲ್ಲಿ ಯೋಚನೆ ಮಾಡಬೇಕು. ಇವತ್ತಿನ ದಿವಸ ನೀವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಣಯವೂ ಸಹಿತ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಇದಕ್ಕೆಲ್ಲ ಕಾರಣ ಗುರುವಿನ ಅನುಗ್ರಹ. ಅದಕ್ಕಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ವೃಕ್ಷ ಸಾನ್ನಿಧ್ಯಕ್ಕೆ ಬಂದು 2 ದೀಪವನ್ನು ಅಂಟಿಸಿ ಒಂದು ನಮಸ್ಕಾರವನ್ನು ಮಾಡಿ. ಯಾವ ವೃಕ್ಷಕ್ಕಾದರೂ ಸರಿ, ಔದುಂಬರ ವೃಕ್ಷದಿಂದ ಹಿಡಿದು ಅಶ್ವತ್ಥ ವೃಕ್ಷದವರೆಗೂ ಪ್ರಧಾನವಾಗಿರ್ತಕ್ಕಂಥ ವೃಕ್ಷಗಳಿಗೆ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ರಾಶಿ ಫಲದಲ್ಲಿ ಸಾಕಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.